ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ಯಾನ್ ಬಾಟಲ್ಗಳಿಗೆ ಪೆಟ್ರೋಲ್ ಹಾಕಬೇಡಿ ಅಂತ ಖಾಕಿ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಹಲವು ಕಡೆಗಳಲ್ಲೇನು ರೂಮರ್ ಹಬ್ಬಿತ್ತು, ಪೆಟ್ರೋಲ್ ಡೀಸೆಲ್ ಸಿಗ್ತಿಲ್ಲ ಅಂತ. ಕ್ಯಾನ್ ಬಾಟಲ್ಗಳಲ್ಲೆಲ್ಲ ತುಂಬಿಸ್ಕೊಳ್ಳೋದಕ್ಕೆ ಸಾಕಷ್ಟು ಮಂದಿ ಹೋಗ್ತಾ ಇದ್ರು. ಹೀಗಾಗಿ ರಾಯಚೂರಿನಲ್ಲಿ ಬಂಕ್ ಮಾಲೀಕರಿಗೆ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ವಾಹನಗಳಿಗೆ ಮಾತ್ರ ಪೆಟ್ರೋಲ್ ಡೀಸೆಲ್ ಹಾಕಿ ಅಂತ ಸೂಚನೆ ನೀಡಲಾಗಿದೆ. ಪೆಟ್ರೋಲ್ ದುರುಪಯೋಗ ತಡೆಗಟ್ಟೋದಕ್ಕೆ ಪೊಲೀಸರಿಂದ ಈ ಕ್ರಮ. ಕಡ್ಡಾಯವಾಗಿ ನಿಯಮ ಪಾಲಿಸುವಂತೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಕ್ಯಾನ್ಗಳಲ್ಲಿ ಬಾಟಲ್ಗಳಲ್ಲಿ ಪೆಟ್ರೋಲ್ ಹಾಕಿ ಕೊಡೋ ಹಾಗಿಲ್ಲ ಎನ್ನುವಂತಹ ಖಡಕ್ ನೋಟಿಸ್, ಪೊಲೀಸ್ ನೋಟಿಸ್ ಅನ್ನ ಗಮನಿಸ್ತಾ ಇದ್ದೀವಿ. ರಾಯಚೂರಿನಲ್ಲಿ ವದಂತಿ ಹಬ್ಬಿತ್ತು, ಸ್ಟಾಕ್ ಇಲ್ಲ, ಖಾಲಿ ಆಗ್ಬಿಟ್ಟಿದೆ ಅಂತ. ಹಾಗಾಗಿ ಸಾಲ್ಗಟ್ಟಿ ಜನ ನಿಂತಿದ್ರು. ಅಷ್ಟೇ ಅಲ್ಲ, ವಾಹನಗಳ ಜೊತೆಗೆ ಕ್ಯಾನ್ಗಳು ಬಾಟಲ್ಗಳನ್ನ ಕೂಡ ಹಿಡಿದು ಬಂದಿದ್ರು. ಇದು ಮುಂದುವರಿತಾ ಇದ್ದಂತಹ ಹಿನ್ನೆಲೆಯಲ್ಲಿ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ದುರುಪಯೋಗ ಆಗಬಾರದು ಅಂತ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಕಡ್ಡಾಯವಾಗಿ ನಿಯಮ ಪಾಲಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಬಂಕ್ ಮಾಲೀಕರಿಗೆ ಯಾವುದೇ ಕಾರಣಕ್ಕೂ ಕ್ಯಾನ್ ಅಥವಾ ಬಾಟಲ್ಗಳಿಗೆ ಪೆಟ್ರೋಲ್ ಹಾಕಬಾರ್ದು, ವಾಹನಗಳಿಗೆ ಮಾತ್ರ ಪೆಟ್ರೋಲ್ ತುಂಬೋದಕ್ಕೆ ಅವಕಾಶ. ಹಲವು ಕಡೆಗಳಲ್ಲಿ ಈ ರೀತಿ ವದಂತಿಯನ್ನ ನಂಬಿ ಜನ ಮುಗಿಬಿದ್ದಿದ್ರು. ಪೆಟ್ರೋಲ್ ಬಂಕ್ಗಳಲ್ಲಿ ಆದಷ್ಟು ಸ್ಟಾಕ್ ಮಾಡ್ಕೊಬಿಡ್ಬೇಕು ಅನ್ನುವಂಥದ್ದಕ್ಕೆ ಮುಂದಾಗಿದ್ರು. ಹಾಗಾಗಿ ಸಮಸ್ಯೆಗಳಾಗುತ್ತೆ ಅಂತ ಬಂಕ್ನವರು ಕೂಡ ಸಾಕಷ್ಟು ಬಾರಿ ಹೇಳಿದ್ರು, ಕೇಳ್ತಿರ್ಲಿಲ್ಲ. ಈಗ ಪೊಲೀಸ್ ಕ್ರಮಕ್ಕೆ ಮುಂದಾಗಿದೆ. ಇನ್ನು ಸಿಲಿಂಡರ್ ಅಭಾವದಿಂದ ಮಧ್ಯಾಹ್ನದ ಊಟ ಹೋಟೆಲ್ಗಳಲ್ಲಿ ಬಂದಾಗಿದೆ. ಮೆಜೆಸ್ಟಿಕ್ನ ಕದಂಬ ಹೋಟೆಲ್ನಲ್ಲಿ ಊಟ ಬಂದಾಗಿರೋದು. ಬರೀ ತಿಂಡಿ ಮಾತ್ರ ಕೊಡ್ತಾ ಇದ್ದಾರೆ ಹೋಟೆಲ್ ಸಿಬ್ಬಂದಿ. ರೈಸ್ ಬಾತ್, ದೋಸೆ, ಇಡ್ಲಿ, ಕಾಫಿ, ಟೀ ಮಾತ್ರ ಲಭ್ಯ. ಜೊತೆಗೆ ಬೆಲೆಯೂ ಏರಿಕೆಯಾಗಿದೆ. 12 ರೂಪಾಯಿಗೆ ಕಾಫಿ ಟೀ ಸಿಗ್ತಾ ಇದ್ದದ್ದು ಈಗ 20 ರೂಪಾಯಿಗೆ ಏರಿಕೆಯಾಗಿದೆ. ರೈಸ್ ಬಾತ್, ದೋಸೆ, ಇಡ್ಲಿ ದರ ಕೂಡ 70 ರೂಪಾಯಿ ಆಗಿದೆ. ಸಿಲಿಂಡರ್ ಅಭಾವದ ಹಿನ್ನೆಲೆ ಈಗ ಮಧ್ಯಾಹ್ನದ ಊಟ ಬಂದ್. ನಾವು ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮಧ್ಯಪ್ರಾಂತ್ಯದ ಯುದ್ಧದ ಎಫೆಕ್ಟ್ನಿಂದ ಇದೀಗ ಹೋಟೆಲ್ ಮಾಲೀಕರು ಬಿಕ್ಕಟ್ಟಿಗೆ ಸಿಲುಕುವಂತ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳ್ಬೋದು. ಸದ್ಯ ನೀವು ನೋಡ್ತಾ ಇರ್ಬೋದು, ಏನು ಮೆಜೆಸ್ಟಿಕ್ನ ಮಧ್ಯಭಾಗದಲ್ಲಿರುವಂತಹ ಏನು ಕದಂಬ ಹೋಟೆಲ್ಗೂ ಸಹ ಈ ಬಿಸಿ ತಟ್ಟಿರುವಂಥದ್ದು. ಅಂದರೆ ಕಳೆದ 15 ದಿನಗಳಿಂದ ಸಂಪೂರ್ಣವಾಗಿ ಏನು ನಡೆಸ್ಕೊಂಡು ಬರ್ತಿತ್ತು, ಆದರೆ ಇದೀಗ ಸಂಪೂರ್ಣವಾಗಿ ನಿಲ್ಲಿಸುವಂತಹ ಸ್ಥಿತಿಗೆ ತಲುಪಿದೆ. ಯಾಕಂದರೆ ಈಗಾಗಲೇ ಕೇವಲ ಮುಂಜಾನೆ ವೇಳೆ, ಅಂದರೆ ಅದರಲ್ಲೂ ಪ್ರಮುಖವಾಗಿ 3 ರಿಂದ 4 ತಿಂಡಿಗಳನ್ನು ನೀಡುವಂತಹ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಯಾವುದೇ ರೀತಿಯಾದಂಥ LPG ಗ್ಯಾಸ್ಗಳು ಲಭ್ಯ ಆಗ್ತಾ ಇಲ್ಲ. ಈಗಾಗಲೇ ಸರ್ಕಾರವು ಸಹ 50% ಏನು LPG ಗ್ಯಾಸ್ಗಳನ್ನು ನೀಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದೆ, ಆದರೆ ಇನ್ನೂ ಯಾವುದು ಬರ್ತಿಲ್ಲ. ಸದ್ಯ ಮತ್ತೊಂದು ಕಡೆ ಮೆನ್ಯೂವನ್ನು ಸಹ ಸಂಪೂರ್ಣವಾಗಿ ಮುಚ್ಚುವಂತಹ ಕೆಲಸ ಆಗಿದೆ. ಇದರ ಬದಲಾಗಿ ಕೇವಲ 3 ರಿಂದ 4 ಐಟಮ್ಗಳನ್ನು ಮಾತ್ರ ಇಲ್ಲಿ ನೀಡುವಂತಹ ಕೆಲಸ ಆಗ್ತಿದೆ. ಅದರಲ್ಲೂ ಪ್ರಮುಖವಾಗಿ ಕಾಫಿ ಆಗಿರ್ಬೋದು, ಚೌಚೌ ಬಾತು, ಬಿಸಿಬೇಳೆ ಬಾತು, ಪೊಂಗಲ್, ಅಂದರೆ 4 ಐಟಮ್. ಇದರ ಜೊತೆಗೆ ಬೆಲೆಯೂ ಸಹ ಏರಿಕೆಯಾಗಿದೆ. ಯಾಕಂದ್ರೆ LPG ಗ್ಯಾಸ್ಗಳ ಬೆಲೆಯೂ ಸಹ ಏರಿಕೆಯಾದ ಬೆನ್ನಲ್ಲೇ ಇದೀಗ ಇಲ್ಲಿಯೂ ಸಹ ಬೆಲೆ ಏರಿಕೆ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಸರ್, ಇವಾಗ ಸರ್ಕಾರ 50% ಗ್ಯಾಸ್ ಅನ್ನು ಕೊಡ್ತೀನಿ ಅಂತ ಹೇಳಿದೆ, ಅದು ಬರ್ತಾ ಇದೆಯಾ ನಿಮ್ಮ ಹತ್ರ? ಇಲ್ಲ, ಬರ್ತಾ ಇಲ್ಲ. ಗ್ಯಾಸ್ ಅದು ಕಮ್ಮಿ ಬರ್ತಾ ಇದೆ, ಅದು 1-2 ಕೊಡ್ತಾ ಇದ್ದಾರೆ ಅಷ್ಟೇ. ಇಲ್ಲ, ಕಷ್ಟ ಆಗ್ತಾ ಇದೆ. ಸರ್, ಈಗ ಮಧ್ಯಾಹ್ನದ ಊಟ ಕೂಡ ನಿಲ್ಲಿಸುವಂತ ಕೆಲಸ ಮಾಡಿದ್ದೀರಾ. ಇಲ್ಲಿಗೆ ಪ್ರಮುಖವಾಗಿ KRTC, BMTC ಅಂದ್ರೆ ಹೊರ ರಾಜ್ಯಗಳಿಂದ ಬರುವಂತ ಜನರು ಸಹ ಬರ್ತಾರೆ. ಅವ್ರಿಗೆ ಎಷ್ಟು ಹೊರೆ ಆಗ್ಬೋದು ಸರ್? ಅದೇ ತುಂಬಾ ಆಗತ್ತೆ. ನಾವು ಆದಷ್ಟೆಲ್ಲ ಐಟಮ್ ಕೊಡ್ತಾ ಇದ್ದೀವಿ ನಮ್ಮ ಕೈಯಲ್ಲಿ ಆದಷ್ಟು. ಅಂದ್ರೆ ಇಲ್ಲಿ ನೋಡಿದ್ರೆ ಮಧ್ಯಾಹ್ನದ ಊಟನೇ ನಿಲ್ಲಿಸಿದ್ದೀರಾ? ಮಧ್ಯಾಹ್ನದ ಊಟ ಬರೀ ರೈಸ್ ಬಾತು, ಬೇಳೆ ಬಾತು, ದೋಸೆ ಕೊಡ್ತಾ ಇದ್ದೀವಿ. ಅದರಲ್ಲೂ ಫುಲ್ ಮೀಲ್ಸ್ ಇಲ್ಲ, ಊಟ ಒಂದಿಲ್ಲ, ಬೇರೆ ಎಲ್ಲ ಕೊಡ್ತಾ ಇದ್ದೀವಿ. ಚೈನೀಸು, ದೋಸೆ, ರೈಸ್ ಬಾತು ಕೊಡ್ತಾ ಇದ್ದೀವಿ. ಇದಿಷ್ಟು ಇಲ್ಲಿನ ಮ್ಯಾನೇಜರ್ನ ಮಾತಾಗಿದೆ. ಯಾಕಂದ್ರೆ ಈಗಾಗಲೇ ನಮಗೆ ಯಾವುದೇ ರೀತಿಯಾದಂಥ LPG ಗ್ಯಾಸ್ಗಳು ಲಭ್ಯ ಆಗ್ತಾ ಇಲ್ಲ. ಇದರ ಬೆನ್ನಲ್ಲೇ ಕೇವಲ 3 ರಿಂದ 4 ಐಟಮ್ಗಳಿಗೆ ಮಾತ್ರ ಇಳಿಕೆ ಮಾಡುವಂತಹ ಕೆಲಸ ಮಾಡಿ, ಅಂದ್ರೆ ಈ 4 ಐಟಮ್ಗಳು ಮಾತ್ರ ನಮಗೆ ಇಲ್ಲಿ ಲಭ್ಯ ಸಿಗುತ್ತೆ ಅಂತ ಹೇಳಿ ಇಲ್ಲಿನ ಮ್ಯಾನೇಜರ್ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.